ದೇವಸ್ಥಾನಕ್ಕೆ ಹೋಗಿದ್ದವರ ಮೇಲೆ ಅಟ್ಯಾಕ್ ಆಗಿದೆ. ಪೂಜೆಯನ್ನ ಮುಗಿಸಿ ಬರುವಂತಹ ಸಂದರ್ಭದಲ್ಲಿ 10 ಮಂದಿ ಹಲ್ಲೆಯನ್ನ ಮಾಡಿದ್ದಾರೆ. ದೇವಸ್ಥಾನಕ್ಕೆ ಹೋಗಿದ್ದವರ ಮೇಲೆ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಪೂಜೆಯನ್ನ ಮುಗಿಸಿ ವಾಪಸ್ ಬರುವಂತಹ ಸಂದರ್ಭದಲ್ಲಿ 10 ಮಂದಿ ಅಟ್ಯಾಕ್ ಮಾಡಿದ್ದಾರೆ. ಶ್ರೀನಿವಾಸ್ ಕುಟುಂಬದ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಚಂದ್ರು ಕುಟುಂಬದವರು. ಕೆಆರ್ಪುರಂನ ಬೆಂಡಿಗಾನಹಳ್ಳಿಯ ಕಾಟೇರಮ್ಮ ದೇಗುಲದ ಬಳಿ ನಡೆದಿರುವಂತಹ ಘಟನೆ ಇದು. ಕಾರನ್ನ ಹತ್ತುವಾಗ ಮಾರಕಾಸ್ತ್ರ ಮತ್ತೆ ದೊಣ್ಣೆಗಳಿಂದ ಹಲ್ಲೆಯನ್ನ ಮಾಡಲಾಗಿದೆ. ಹಲ್ಲೆ ಮಾಡ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ರಿ. ಜಮೀನು ವಿಚಾರಕ್ಕೆ ಹಲ್ಲೆ ಮಾಡಿರುವಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ ನಾರಾಯಣ ಸ್ವಾಮಿ. ಚಂದ್ರು, ಕಿರಣ್ ಸೇರಿ 10 ಜನರಿಂದ ಹಲ್ಲೆಯಾಗಿದೆ. ಬೆಂಡಿಗಾನಹಳ್ಳಿಯ ನಿವಾಸಿಯಾಗಿರುವಂತಹ ನಾರಾಯಣ ಸ್ವಾಮಿ ಜಮೀನು ವಿಚಾರವಾಗಿ ಈ ಹಿಂದೆ ಕೋರ್ಟ್ನಲ್ಲಿ ಕೇಸ್ ಕೂಡ ಇತ್ತು. ಚಂದ್ರು ಮತ್ತೆ ಶ್ರೀನಿವಾಸ್ ಮನೆಯ ಕಾಂಪೌಂಡ್ ವಿಚಾರವಾಗಿ ಕೇಸ್ ಇತ್ತು. ಈ ಹಿಂದೆ ಕೂಡ 2 ಕುಟುಂಬದ ಮಧ್ಯೆ ಗಲಾಟೆಯಾಗಿತ್ತು. ಮಂಜುಳಾ, ಶ್ರೀನಿವಾಸ್, ಗಗನ್ ಗಾನವಿಗೆ ಗಾಯ ಆಗಿದೆ. ಆವಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ನಮ್ಗೆ ಅರ್ಥ ಆಗುತ್ತೆ ಸರ್. ಅದಕ್ಕೆ ಏನಾದ್ರು ಮಾತಾಡಿದ್ರ ನೀವ್ ಹೇಳಿ ಸರ್. ನಾವೇನಾದ್ರು ಮಾತಾಡಿದ್ರ ಪೂಜೆ ಇತ್ತು. ಅದಕ್ಕೋಸ್ಕರ ನಾವು ನಮ್ಮ ಅಕ್ಕವರು, ನಮ್ಮ ಅತ್ತೆ ಮಕ್ಕಳು, ಹೆಣ್ಮಕ್ಳು, ನನ್ನ ಮಗಳು, ನಮ್ಮ ಅಕ್ಕ ಮಗಳೆಲ್ಲ ನಾವು ಹೋಗಿದ್ವಿ. ಅಲ್ಲಿ ಪೂಜೆ ಏನೋ ಮುಗೀತು. ಇದು ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು. ಅದೇ ಆಂಜನೇಯನ ದೇವಸ್ಥಾನ ಪೂಜೆ ಸಾಮಾನು ಕಾರಲ್ಲಿ ಇದ್ದಿದ್ದರಿಂದ ಅವರು ಮಕ್ಕಳು ತಂದು ನಮ್ಮ ಕೈ ಕೊಡೋಕ್ಕೋಸ್ಕರ ಅನ್ಕೊಂಡು ಕಾರ್ ಎತ್ಕೊಂಡು ಬಂದಿದ್ದರಿಂದ ತುಂಬಾ ಅದಕ್ಕೋಸ್ಕರ ಜಗಳ ಮಾಡ್ಕೊಂಡು ಇಲ್ದಿದ್ದೆಲ್ಲ ಕಿರಿಕಿರಿ ಮಾಡ್ಕೊಂಡು ಹೆಣ್ಮಕ್ಳ ಹತ್ರ ಎಲ್ಲ ಕೆಟ್ಟದಾಗಿ ಮಾತಾಡ್ಕೊಂಡು ಅವ್ರ ಮೇಲೆ ಜಗಳಕ್ಕೆ ಹೋಗಿದ್ದಾರೆ. ನನ್ನ ಮಗ ಗಗನ್ ಯಾಕೆ ಹೆಣ್ಮಕ್ಳ ಹತ್ರ ಸ್ವಲ್ಪ ಕೆಟ್ಟದಾಗಿ ಮಾತಾಡ್ತೀವಿ ಅಂತ ಹೇಳಿದಕ್ಕೋಸ್ಕರನೇ ಅವನ್ನ ಕೆಟ್ಟ ಮಾತುಗಳಿಂದೆಲ್ಲ ಅಮ್ಮನು ಅಕ್ಕನು ಅನ್ಕೊಂಡು ಎಲ್ಲ ಬೈದು ಅವನ್ನ ಹೊಡೆದು ಅವ್ರ ಕಡೆ ಎಲ್ಲ ಫೋನ್ ಮಾಡಿ ಕರ್ಸ್ಕೊಂಡು ಏಕ್ದಮ್ಗೆ ನಮ್ಮ ಮೇಲೆ ಮಗನ ಮೇಲೆ ಎಲ್ಲ ಏಕ್ದಮ್ಗೆ ದಾಳಿ ಮಾಡಿದ್ದಾರೆ. ಅದನ್ನ ಬಿಡ್ಸಾಕಂತ ನನ್ನ ಮಗ ಚಂದನ್, ನನ್ನ ಮಗ ಗಂಡ ಶ್ರೀನಿವಾಸ್ ಅವರು ಬಂದಿದ ತಕ್ಷಣ ಅವ್ರಿಗೂ ಕಾರ್ಯ ಲಿಸ್ಟ್ ಒಳಗಡೆನೆ ಅವ್ರನ್ನೂ ಅಷ್ಟೇ ಏಕಾದಮಿಯಾಗಿ ಚಂದಾಗಿ ಹೊಡೆದು ರಕ್ತಗಳವರೆಗೆ ಮಾಡಿ ಕೈ ಕಾಲೆಲ್ಲ ಮುರಿದು ನನ್ನ ಮಗಳು 13 ವರ್ಷ, ನಾನು ಅವಳಿಗೆ 8ನೇ ಕ್ಲಾಸ್ ಓದಿದ್ದಾಳೆ. ಆ ಮಗುನು ಸಹ ನೋಡ್ದಿರ ಚಂದಾಗಿ ನಾನು ಅವಳಿಗೂ ತಲೆಗೆ ಹಾಕಿದ್ದಾರೆ. ಅವಳಿಗೂ 6ರಿಂದ 7 ಟೀಚರ್ಸ್ ಕೂಡ ಬಿದ್ದೈತೆ. ಇಷ್ಟೆಲ್ಲ ಇದು ಮಾಡ್ಯಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಗೌಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್, ಈ ಹಿಂದೆ ಈ 2 ಕುಟುಂಬದ ನಡುವೆ ಜಗಳ ಆಗಿತ್ತು. ಅದು ಕೂಡ ಕಾಂಪೌಂಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿ ಮಾಹಿತಿ ಸಿಗ್ತಾ ಇದೆ. ಅದು ಕೂಡ ಕೋರ್ಟ್ ಕೇಸ್ ಕೂಡ ನಡೀತಾ ಇದೆ. ಈಗ ಯಾವ ವಿಚಾರಕ್ಕೆ ಗಲಾಟೆ ಶುರುವಾಯ್ತಂತೆ? ಯಾಕೆ ಈ 10 ಜನ ಸೇರ್ಕೊಂಡು ಒಂದು ಕುಟುಂಬನ ಟಾರ್ಗೆಟ್ ಮಾಡಿದ್ರಂತೆ? ಎಲ್ಲವೂ ಪ್ರೀ ಪ್ಲಾನ್ ಅನ್ನೋದು ಗೊತ್ತಾಗ್ತಾ ಇದೆ ಅಲ್ವಾ? ರಮ್ಯಾ, ಏನು ಕೆಆರ್ಪುರಂನ ಬೆಂಡಿಗಾನಹಳ್ಳಿ ಕಾಟೇರಮ್ಮ ದೇವಸ್ಥಾನ ಏನಿದೆ ಅಲ್ಲಿ ಈ ಒಂದು ಗಲಾಟೆ ನಡೆದಿರುವಂತದ್ದು. ಪ್ರಮುಖವಾಗಿ ಇಲ್ಲಿ 2 ಕುಟುಂಬಸ್ಥರ ನಡುವೆ ಕೂಡ ಕೆಲವೊಂದಷ್ಟು ಜಮೀನಿನ ವಿಚಾರವಾಗಿ, ಜೊತೆಗೆ ಮನೆಯ ಕಾಂಪೌಂಡ್ ವಿಚಾರವಾಗಿ ಕೂಡ ಈ ಹಿಂದೆನೂ ಕೂಡ ಸಾಕಷ್ಟು ಗಲಾಟೆಗಳಾಗಿತ್ತು. ಆ ಒಂದು ಸಂದರ್ಭದಲ್ಲಿ 2 ಕುಟುಂಬಸ್ಥರು ಕೂಡ ಗಲಾಟೆಯನ್ನ ಮಾಡಿಕೊಂಡು ಹೊಡೆದಾಟ ಕೂಡ ಆದ್ರೆ ಆ ಕೂಡ ಕೂಡ ದಾಖಲಿಸಿದ್ರು. ನಂತರ ತನಿಖೆಯನ್ನು ಕೂಡ ಪೊಲೀಸರು ಕೈಗೊಂಡಿದ್ರು. ನಂತರ ಈ ಒಂದು ಕಾಂಪೌಂಡ್ ವಿಚಾರ ಜೊತೆಗೆ ಜಮೀನು ವಿಚಾರ 2 ಕೂಡ ಈ ಒಂದು ಪೊಲೀಸ್ ನಂತರ ಕೋರ್ಟ್ ನಲ್ಲಿ
ಈ ಕೇಸ್ ಕೂಡ ನಡೀತಾ ಇದೆ. ಆದ್ರೆ ನಿನ್ನೆ ತಡರಾತ್ರಿ ಈ ಒಂದು ಕುಟುಂಬ ಏನಿದೆ ಎಲ್ಲರೂ ಕೂಡ ತಮ್ಮ ಫಾರ್ಚುನರ್ ಅಲ್ಲಿ ಮಂಜುಳಾ, ಶ್ರೀನಿವಾಸ್ ಗಾನವೆ ಹಾಗೂ ಗಗನ್ ಅಂತ ಏನಿದ್ದಾರೆ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಈ ಮಾಹಿತಿನ ತಿಳಿದಂತ ಆಪೋಸಿಟ್ ಅವರು ಅಂದ್ರೆ ಅವ್ರ ಕುಟುಂಬಸ್ಥರೇ ಆಗಿರುವಂತ ಕೆಲವೊಂದಷ್ಟು ಒಂದು 10ಕ್ಕೂ ಹೆಚ್ಚು ಜನರು, ಅದರಲ್ಲೂ ಕೂಡ ನಾರಾಯಣ ಸ್ವಾಮಿ ಆಗಿರ್ಬೋದು, ಚಂದ್ರು, ಕಿರಣ್ ಸೇರಿದಂತೆ ಕೆಲವೊಂದಷ್ಟು ಕುಟುಂಬಸ್ಥರು ಎಲ್ಲರೂ ಕೂಡ ಸೇರಿ ಅವ್ರು ಎಲ್ಲಿ ಹೋಗ್ತಾ ಇದ್ರು ಅಂತ ಹೇಳಿ ವಾಚನ ಮಾಡ್ತಾರೆ. ನಂತರ ಅವರು ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಹೇಳಿ ಮಾಹಿತಿ ಸಿಕ್ಕ ನಂತರ ನೇರವಾಗಿ ಕೆಲವೊಂದಷ್ಟು ದೊಣ್ಣೆ ಆಗಿರ್ಬೋದು, ಜೊತೆಗೆ ಕೆಲವೊಂದಷ್ಟು ಮಚ್ಚುಗಳನ್ನು ಕೂಡ ಬಳಸಿದ್ದಾರೆ ಹಲ್ಲೆ ಮಾಡುವಂತ ಸಂದರ್ಭದಲ್ಲಿ ಅಂತ ಹೇಳಿ ನೇರವಾಗಿ ಆರೋಪವನ್ನ ಕೂಡ ಮಾಡ್ಲಾಗ್ತಾ ಇದೆ. ಯಾವಾಗ ಕುಟುಂಬಸ್ಥರು ಎಲ್ಲರೂ ಕೂಡ ಪೂಜೆ ಮುಗಿಸಿ ಕಾರಿನ ಬಳಿ ಬರ್ತಾರೋ ಅವಾಗ ಅಟ್ಯಾಕ್ ಅನ್ನ ಮಾಡ್ತಾರೆ. ಅಟ್ಯಾಕ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ ಸಾರ್ವಜನಿಕರ ಎದುರಲ್ಲೇ ಮಾರಕಾಸ್ತ್ರಗಳಿಂದ ಕೂಡ ಹಲ್ಲೆಯನ್ನ ಮಾಡಿದ್ದಾರೆ ಅಂತ ಹೇಳಿ ದೂರು ಕೂಡ ದಾಖಲಾಗಿದೆ. ಈಗಾಗಲೇ ಅವಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ 11ಕ್ಕೂ ಹೆಚ್ಚು ಜನರ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿದ್ದು ಪೊಲೀಸ್ನವರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಒಂದು ಕಡೆ ಹಲ್ಲೆ ಒಳಗಾದಂತ 4-5 ಜನ ಏನಿದ್ದಾರೆ ಎಲ್ಲರನ್ನು ಕೂಡ ಆಸ್ಪತ್ರೆಗೆ ಸೇರಿಸಿ ಅವ್ರಿಗೆ ಚಿಕಿತ್ಸೆ ಕೊಡುವಂತ ಕೆಲಸವನ್ನು ಕೂಡ ಮಾಡ್ಲಾಗ್ತಾ ಇದೆ. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಅಜಯ್.